ಹಲೋ ಎವ್ರಿವನ್. ವಿದ್ಯುತ್ಕಾಂತೀಯ ಪರಿಣಾಮಗಳು ಪಾಠದ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಹಲೋ ಎವ್ರಿವನ್. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಪಿ ಮತ್ತು ಕ್ಯೂಗಳು ಪ್ರತಿನಿಧಿಸುತ್ತಿರುವ ಕಾಂತಧ್ರುವಗಳು ಕ್ರಮವಾಗಿ. ಈ ಒಂದು ಚಿತ್ರವನ್ನ ನೀವು ಸರಿಯಾಗಿ ಗಮನಿಸಿ, ಅಲ್ಲಿ ಬಾಣದ ಗುರುತು ಯಾವ ಕಡೆಗೆ ಪಾಯಿಂಟ್ ಆಗಿದೆ ಅನ್ನೋದನ್ನ ನೋಡಿದ್ರೆ ಇದು ಒಳಮುಖವಾಗಿದೆ. ಈ ಬಾಣದ ಗುರುತುಗಳು ಹೀಗೆ ಒಳಮುಖವಾಗಿ ಬರ್ತಾ ಇದೆ. ಅಂದ್ರೆ ಬಲರೇಖೆಗಳು, ಕಾಂತೀಯ ಬಲರೇಖೆಗಳು ಹೀಗೆ ಇಲ್ಲಿ ಒಳಗಡೆಗೆ ನುಗ್ತಾ ಇರೋ ತರ ಕಾಣಿಸ್ತಾ ಇದೆ. ಹೀಗೆ ಬಂದು ಇಲ್ಲಿಂದ ಬಂದು ಹೀಗೆ ಒಳಗಡೆಗೆ ಹೀಗೆ ಮೂವ್ ಆಗ್ತಾ ಇರೋ ರೀತಿ ನಮ್ಗೆ ಕಾಣಿಸ್ತಾ ಇದೆ. ಅದೇ ರೀತಿ ಇಲ್ಲಿ ಕ್ಯೂ ಧ್ರುವದಲ್ಲೂ ಕೂಡ ಅದೇ ರೀತಿ ಹೀಗೆ ಕಾಣಿಸ್ತಾ ಇದೆ ನಮ್ಗೆ. ಕಾಂತೀಯ ಬಲರೇಖೆಗಳು ಯಾವಾಗ್ಲೂ ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ನಾರ್ತ್ ಇಂದ ಸ್ಟಾರ್ಟ್ ಆಗತ್ತೆ, ಹೊರಗಡೆಗೆ ಹೀಗೆ ಚಾಚ್ಕೊಳ್ಳತ್ತೆ. ಹಾಗೆ ದಕ್ಷಿಣ ಧ್ರುವದಲ್ಲಿ ಸೌತ್ ಅಲ್ಲಿ ಅವು ಒಳಗಡೆಗೆ ಹೀಗೆ ಸೇರ್ಕೊಳ್ಳತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಎರಡೂ ಧ್ರುವದಲ್ಲೂ ಬಲರೇಖೆಗಳು ಹೀಗೆ ಒಳಗಡೆ ಬರ್ತಾ ಇರೋದು ಕಾಣ್ತಾ ಇರೋದಕ್ಕೆ ನಾವು ಪಿ ಮತ್ತೆ ಕ್ಯೂ ಈ ಎರಡೂ ಧ್ರುವಗಳು ದಕ್ಷಿಣ ಧ್ರುವವನ್ನ ಸೂಚಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಸೊ ಸರಿಯಾದಂತಹ ಉತ್ತರ ಆಯ್ಕೆ ಎ, ದಕ್ಷಿಣ ಹಾಗೂ ದಕ್ಷಿಣ.